ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಿದ್ಧಾರೂಢಾಯ ನಮಃ. ಈ ದಿನದ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತೀರದ ಪೂರ್ಣವಾಗಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿಗಳು ನಮ್ಮ ಆತ್ಮೀಯರು ನಡೆಸಿಕೊಟ್ಟಿದ್ದಾರೆ. ಸಿದ್ಧಾರೂಢ ಒಂದು ಪ್ರೇರಣೆಯನ್ನಾಗಿ ಅವರ ಬಗ್ಗೆ ಎರಡು ಮಾತನಾಡಬೇಕು ಅಂತ ಒಂದು ಪ್ರೇರಣೆ ಆಗಿದೆ. ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿಗಾನ ರಸಂಪರಿ ಅಂತ ಒಂದು ಗಾಯನದ ಬಗ್ಗೆ, ಸಂಗೀತದ ಬಗ್ಗೆ ಒಂದು ಅನಾದಿ ಕಾಲದ ಒಂದು ಶ್ಲೋಕ. ಶಿಶುರು ವೇತ್ತಿ ಏನು ತಾಯಿ ಮಗುಗೆ ಹಾಲು ಉಣಿಸುವಾಗ ಏನು ಗಲಾಟೆ ಮಾಡುತ್ತೆ, ಏನು ನಿಲ್ಲಿಸೋದೇ ಇಲ್ಲ. ಹಾಗಾಗಿ ಆ ತಾಯಿಯು ಒಂದು ಯೋಗದ ರೂಪದಲ್ಲಿ ಒಂದು ಹಾಡು ಹೇಳಿದಾಗ ಕೇಳಿದ ಹಾಗೆ ನಿದ್ದೆ ಮಾಡ್ತಿರುತ್ತೆ. ಪಶುಗಳು ಏನು ಸಂಗೀತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವೇಣು ಉತ್ಸವಾಗ ಆ ಶ್ಲೋಕಗಳಿಗೆ ಆಲಿಸ್ತಾ ವೇಣು ಸಂಗೀತದ ಒಂದು ವಿಶೇಷ ಏನಂದರೆ ಗೋವುಗಳು ಸಂಗೀತ ಆಲಿಸ್ತಾ ಹಾಡುಗಳು ಜಾಸ್ತಿ ಕೊಡ್ತಾ ಇರುತ್ತೆ. ಅದು ಈಗಿನ ಒಂದು ಪ್ರತೀತಿ. ವೇದಿಗಾನ ರಸಂಪುಡಿ ಇದೆ ಎನ್ನುವ ಪಶು ಪಕ್ಷಿಗಳು ಎಲ್ಲ ಸಂಗೀತದ ಒಂದು ಲೀನವಾಗಿ ಅಷ್ಟು ಸಂಗೀತದ ಒಂದು ವಿಶೇಷತೆ ಈ ಒಂದು ಇದರೊಳಗೆ ಕಾಣ್ತಾ ಇದೆ. ಅದೇ ರೀತಿ ನಮ್ಮ ಹೆಚ್ಚಿನ ವಿದ್ವಾಂಸರಾದ ಶ್ರೀನಿವಾಸ ಮೂರ್ತಿಯವರು ಚಿಂತಾಮಣಿಯಲ್ಲಿ ಅಲ್ಲಿ ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು. ಅವರ ಪ್ರೀತಿ ಎಷ್ಟು ಅಂದರೆ ಹೇಳಿದಾಗೆ ಶಿಶುಗಳೆಲ್ಲ ಸಂಗೀತದ ಆಲಿಸುತ್ತೆ. ಅದು ಮೂಕ ಪ್ರಾಣಿಗಳು. ಹಾಗಾಗಿ ಅವಕ್ಕೆ ಒಂದು ಅವುಗಳ ಬಾಧ್ಯತೆಯಲ್ಲಿ ಒಂದು ಪ್ರಕೃತಿಯ ಒಂದು ಸೌಂದರ್ಯಗಳು ಮದುವೆಗಳು ಏನು ನಾವು ಹೇಳ್ಕೊಳ್ಳೋದಕ್ಕೆ ಬಾಯಿಲ್ಲ. ಅದೆಲ್ಲ ಗಮನಿಸಿ ನಮ್ಮ ಶ್ರೀನಿವಾಸ ಮೂರ್ತಿಗಳು ಅಗ್ರಿಕಲ್ಚರ್ ಇದರೊಳಗೆ ಪಶುಸಂಗೋಪನಾ ವಿಭಾಗದಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಿ ಬೆಂಗಳೂರೆಲ್ಲ ಚಿಂತಾಮಣಿಯಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ. ಅದು ಅವರ ಒಂದು ಪ್ರೀತಿ. ಒಂದು ಬೆಂಗಳೂರು ಅಂತ ಲಕ್ಷಾಂತರ ರೂಪಾಯಿ ಬೆಂಗಳೂರು ತಂದುಬಿಡ್ತಾರೆ. ಅದು ಹಾಗೆ ಮಾಡಿಲ್ಲ. ನಾವು ಅಲ್ಲೇ ಇದ್ದು ಆ ಪಕ್ಕದ ಹಾಗೆ ಒಂದು ಪಶು ಪಕ್ಷಿಗಳಿಗೆ ಎಲ್ಲ ಒಂದು ಸೇವೆ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹೀಗೆ ಅವರು ಅಭಿವೃದ್ಧಿ ಇರುತ್ತೆ. ಅವರ ಒಂದು ಏನು ಒಂದು ಉನ್ನತ ದರ್ಜೆಯ ಸ್ಥಾನದಲ್ಲಿದ್ದಾಗ ಮಾಲೂರಲ್ಲಿ ಸುಮಾರು ವರ್ಷಗಳು ಏನು ಸೇವೆ ಮಾಡ್ತಾರೆ. ಅಲ್ಲಿಯ ಪಶು ಪಕ್ಷಿಗಳಿಗೆ ನೋವುಗಳಿಗೆ ಎಲ್ಲ ಅಷ್ಟು ಪ್ರೀತಿಪೂರ್ವಕವಾಗಿ ಎಲ್ಲರೂ ಅಪೇಕ್ಷೆ ಪಡೆದರೆ ಅಲ್ಲೇ ಸೇವೆ ಮಾಡಿ ನಂತರ ಗೆಜೆಟೆಡ್ ಇದಾಗಿ ಸೂಪರಿಂಟೆಂಡೆಂಟ್ಗೆ ರಿಟೈರ್ಡ್ ಆಗಿದ್ದಾರೆ. ಇದು ಅವರ ಒಂದು ಸ್ವಂತದ್ದು ಒಂದು ಏನೋ ಒಂದು ಪರಿಚಯ. ಅದು ಅದೇ ಚಿಂತಾಮಣಿಯಲ್ಲಿದ್ದಾಗ ಅವರ ಗುರುಗಳ ಜೊತೆಗೆ ಚಿಂತಾಮಣಿಯ ಸಂಗೀತ ಸಭಾ ಅಂತ ಪ್ರಾರಂಭ ಮಾಡಿ ಅಲ್ಲಿಯ ಜನಗಳಿಗೆಲ್ಲ ಒಂದು ಸಂಗೀತ ಪರಿಚಯ ಮಾಡಿಸಿ ಅವರಿಗೆಲ್ಲ ಕೇಳುವ ಒಂದು ಅಭಿಲಾಷೆ ಹುಟ್ಟಿಸಿ ಪಕ್ಕದ ಆಂಧ್ರ ಪ್ರದೇಶ, ಬೆಂಗಳೂರು ಹೀಗೆ ಎಲ್ಲ ಅಲ್ಲಿಂದ ಎಲ್ಲ ವಿದ್ವಾಂಸರು ಕರೆಸಿ ಅವರಿಗೆ ಹಾಡಿಸಿ ಅವರಿಗೆ ಆನರ್ ಮಾಡಿ ಇದು ಇಷ್ಟು ಮಾಡಿದ್ದಾರೆ. ಇಷ್ಟು ಒಂದು ಪ್ರೀತಿಯ ಜೊತೆಗೆ ರಿಟೈರ್ಡ್ ಆದಮೇಲೆ ಅವರ ಸಂಗೀತದ ಒಲವು ಎಷ್ಟಿದೆ ಅಂತ ಹೇಳಿದ್ರೆ ಸಂಗೀತ ದೊಡ್ಡ ವಿದ್ವಾಂಸರ ಬೆಂಗಳೂರಲ್ಲಿ ಪಾಠ ಮಾಡಿ ನಂತರ ವಿದ್ವತ್ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿ ನಂತರ ಡಿಗ್ರಿ ಕೂಡ ತಗೊಂಡಿದ್ದಾರೆ. MA ಮಾಸ್ಟರ್ ಆಫ್ ಆರ್ಟ್ ಅಂತ. ಇಷ್ಟು ಒಂದು ವಿದ್ವತ್ಪೂರ್ಣವಾದ ಒಂದು ಏನು ಅಭಿಲಾಷೆ ಇಲ್ಲದ, ಯಾವುದೇ ಅಭಿಲಾಷೆ ಇಲ್ಲದ ಒಂದು ಸೇವೆ ಪೂರ್ವವಾಗಿ ಸೇವೆ ಮಾಡಿದ್ದಾರೆ. ಇನ್ನು ಇವತ್ತು ಹಾಡಿದ್ದು ನೋಡಿದ್ರೆ ಎಲ್ಲ ಭಕ್ತಿಪೂರ್ವಕವಾದ ಒಂದು ಸಂಗೀತ, ಪರಿಶುದ್ಧವಾದ ತುಂಬ ಎಲ್ಲರೂ ಕೇಳಿ ಆನಂದ ಹೊಂದಿದ್ದಾರೆ. ಶ್ರೀ ಗುರು ಸಿದ್ಧಾರೂಢ ಸ್ವಾಮಿಗಳು ಅವರಿಗೆ ಅವರ ಮನೆಯವರಿಗೆ ಎಲ್ಲರಿಗೂ ಸುಖ ಸಂತೋಷಗಳನ್ನು ಮಾಡಿ ಹೀಗೆ ಅವರ
ಏನು ಸೇವೆ ನಿರಂತರವಾಗಿ ನಡೆಯಲಿ ಅಂತ ಸಿದ್ದಾರೂಢರ ಕೃಪೆಯಿಂದ ನಾನು ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಶ್ರೀನಿವಾಸ ಮೂರ್ತಿಗಳ ಬಗ್ಗೆ ವಿದ್ವಾನ್ ವಾದ್ಯ ಅವರು ಪರಿಚಯ ಮಾಡ್ಕೊಂಡಿದ್ದಾರೆ.